ಸೊ ಗೈಸ್ ನೋಡ್ತಾ ಇದ್ದೀರಲ್ಲ, ಈ ಥರ ರೆಡಿ ಮಾಡಿಟ್ಟಿದ್ದೀನಿ. ಫುಲ್ ಟೈಮ್ ಮಾಡಿಬಿಟ್ಟಿದ್ದೀನಿ. ಇದರಲ್ಲಿ ಈ ಕ್ವಶನ್ ಈ ಸೀಟಿಗೆ. ಸೊ ನಮ್ಮ ನಾಯಿ ಬೊಗಳ್ತಾ ಇದೆ ಯಾರು ಅಂತೇಳಿ, ಎಲ್ಲೂ ಅಲ್ಲಾಡಲ್ಲ ಆ ಥರ ಕೊಟ್ಟಿದ್ದೀನಿ. ನೋಡು, ರೆಡಿ ಟು ಗೋ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಂದ್ರೆ ಕ್ರೇಜಿ ವಿಡಿಯೋ ಆದ್ರೆ ಶೂಟ್ ಮಾಡ್ತಾ ಇದ್ದೀನಿ. ಏನು ಅಂದರೆ ಶೂಟ್ ಅಲ್ಲ, ಅರೌಂಡ್ 300 ಕಿಲೋಮೀಟರ್ಸ್ ದೂರ ಹೋಗ್ತಾ ಇರೋದು ಇವತ್ತು. ಸೊ ನೋಡ್ಬೋದು, ನನ್ನ ಔಟ್ಫಿಟ್ ಎಲ್ಲ ಜಾಕೆಟ್ ಹಾಕೊಂಡಿದ್ದೀನಿ, ರೈನ್ ಕೋಟ್ ಹಾಕೊಂಡಿದ್ದೀನಿ, ಆ್ಯಂಡ್ ಹಾಗೆ ನಮ್ಮ ಲ್ಯಾಪ್ಟಾಪ್ ಮೇಲೆ ಕವರು ಮುಚ್ಚಿದ್ದೀನಿ. ಸೊ ಮಳೆ ಬೇರೆ ಬರ್ತಾ ಇದೆ. ನನ್ನ ಹಿಂದೆ ಲಗೇಜ್ ಬ್ಯಾಗ್ ನೋಡ್ತಾ ಇದ್ದೀರಲ್ಲ, ಆವಾಗಲೇ ತೋರಿಸಿದ್ದೀನಿ ಹಿಂಗೆ ಟೈಮ್ ಮಾಡಿದ್ದೀನಿ ಅಂತ. ಸೊ ನನ್ನ ಗಾಡಿನ ರೆಡಿ ಇದೆ, ಟ್ರಿಪ್ 0 ಮಾಡ್ತೀನಿ. ಸೊ ಆ್ಯಂಡ್ ಅಗೇನ್ ಫ್ಯೂಯಲ್ ಹಾಕ್ಸ್ಬೇಕೀಗ. ಅರೌಂಡ್ ಲಾಂಗ್ ರೈಡ್ ಇದು, ನನ್ನ ಜೀವನದಲ್ಲೇ ಫಸ್ಟ್ ಎವರ್ ಲಾಂಗ್ ರೈಡ್ ಇದು. ಸೊ ಈ ರೈಡಲ್ಲಿ ನೋಡಬೇಕು ಎಷ್ಟೊತ್ತಾಗುತ್ತೆ ಅಂತ. ಟೈಮ್ ಬಂದ್ಬಿಟ್ಟು 5:40 ಆಗ್ತಿದೆ. ಅರೌಂಡ್ 6 hours ಏನೋ ಆಗ್ಬೋದು ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ. ಮಳೆ ಬೇರೆ ಬರ್ತಾ ಇದೆ, ಎಷ್ಟೊತ್ತು ಮಳೆ ಹೊಡೆಯುತ್ತೋ ನನಗಂತೂ ಅರ್ಥ ಆಗ್ತಿಲ್ಲ. ಸೊ ನೋಡಬೇಕು ಏನಾಗುತ್ತೆ ಏನು ಅಂತ. ಸಖತ್ತು ನರ್ವಸ್ ಆಗಿದ್ದೀನಿ, ಹಂಗೆ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಬಿಕಾಸ್ ಫಸ್ಟ್ ಟೈಮ್ ಅಲ್ಲ, ಆ್ಯಂಡ್ ಹಂಗೆ ನರ್ವಸ್ ಏನಕ್ಕೆ ಅಂದರೆ ಸ್ವಲ್ಪ ಭಯ, ಎಷ್ಟೊತ್ತಿಗೆ ಹೋಗ್ತೀನಿ ಏನು ಅಂತ ಗೊತ್ತಿಲ್ಲ. ಸೊ ನೋಡೋಣ ಬನ್ನಿ. ಇವಾಗ ಕರೆಂಟ್ಲಿ ಫ್ಯೂಯಲ್ ಹಾಕ್ಸ್ತಾ ಇದ್ದೀನಿ, ಫ್ಯೂಯಲ್ ಹಾಕ್ಸ್ಬೇಕಿನ್ನು. ಸೊ ಬನ್ನಿ ಹೋಗೋಣ, ಲೆಟ್ಸ್ ಗೋ. ಸೊ ಗೈಸ್, ಈಗ ಕರೆಂಟ್ಲಿ ಫ್ಯೂಯಲ್ ಹಾಕ್ಸೋಕ್ಕಾದ್ರೆ ಬಂದಿದ್ದೀನಿ. ಸೊ ಫ್ಯೂಯಲ್ ಪ್ರೈಸ್ ಬಂದ್ಬಿಟ್ಟು 112 ಸಮಥಿಂಗ್ ಎಷ್ಟೋ ಇದೆ. ಸೊ ಅರೌಂಡ್ 5 to 6 ಲೀಟರ್ಸ್ ಆದರೆ ಇಳಿಸ್ಬೋದು. ನೋಡಬೇಕು ಎಷ್ಟೊತ್ತು ಆಗುತ್ತೋ ಏನೋ ಅಂತ, ಎಷ್ಟು ಫ್ಯೂಯಲ್ ಟ್ಯಾಂಕ್ ಆಗುತ್ತೋ ಗೊತ್ತಿಲ್ಲ ಇನ್ನು. ಬಟ್ ಇವಾಗಾದರೆ ಒಂದು 5 ಲೀಟರ್ಸ್ ಇಳಿಸ್ಬೋದು ಅನ್ಸ್ಕೊಂಡಿದ್ದೀನಿ. ಫುಲ್ಲಾಗಿದೆ ನೋಡಿ. ಸೊ ಇದ್ರದ್ದು ಬಿಲ್ ಬಂದುಬಿಟ್ಟು 540 rupees ಆದರೆ ಆಗಿದೆ. ಸೊ ಗೈಸ್, ಕರೆಂಟ್ಲಿ ಫುಲ್ ಟ್ಯಾಂಕ್ ಆದರೆ ಮಾಡಿಸಿದ್ದೀನಿ. ಇಲ್ಲಿಂದ ಓಡಬೇಕು. ಆ್ಯಕ್ಚುಲಿ ಗಾಯ್ಸ್, ಈಗ ನಾನು ಹೇಳಬೇಕು ಅಂದರೆ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇರೋದು ಬಿಕಾಸ್ ಆಫ್ ಇದೆಲ್ಲ ಸ್ಟಾರ್ಟಿಂಗಲ್ಲೆಲ್ಲ ನನಗೆ ವಾಯ್ಸ್ ರೆಕಾರ್ಡ್ ಆಗಿಲ್ಲ, ನಾನು ಮೈಕೆ ಆನ್ ಮಾಡಿರಲಿಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ನೋಡ್ತೀನಿ ವಾಯ್ಸ್ ಆನ್ ಮಾಡಿರಲಿಲ್ಲ, ಮತ್ತು ಆನ್ ಮಾಡ್ಕೊಂಡು ಮಾತಾಡಿದ್ದೀನಿ. ಸ್ಟಾರ್ಟಿಂಗ್ ಮಾತ್ರ ವಾಯ್ಸ್ ರೆಕಾರ್ಡ್ ಕೊಡ್ತಾಯಿದ್ದೀನಿ. ಸೊ ಹಿಂಗೆ ಕೊಡ್ತೀನಿ, ನಾನು ಏನೇನು ಹೇಳಿದೆ ಎಲ್ಲ ಹೇಳ್ತೀನಿ, ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಡಿ. ಸೊ ಇವಾಗ ಬಂದುಬಿಟ್ಟು ಟ್ರಿಪ್ 0 ಮಾಡ್ತೀನಿ ಮುಂದಕ್ಕೆ ಹೋಗಿ. ಸೊ ನೋಡೋಣ ಎಷ್ಟೊತ್ತಾಗುತ್ತೋ ಏನೋ ಅಂತ ಗೊತ್ತಿಲ್ಲ. ಮಳೆ ಬೇರೆ ಸರಿಯಾಗಿ ಹೊಡಿತಾ ಇದೆ. ಸೊ ಅರೌಂಡ್ 300 ಕಿಲೋಮೀಟರ್ಸಿಗೆ ನಾನು ಹೋದಂಗೆ 5 hours ಹಿಡಿಯುತ್ತೆ ಟೈಮು. ಸೊ ಇವಾಗ ನಾನು 6 hours ಮಧ್ಯದಲ್ಲೆಲ್ಲ ಹ್ಯೂಜ್ ಸ್ಟಾಪ್ಸ್ ಆದರೆ ತೊಗೋತೀನಿ, ನಾನು ಕಡಿಮೆ ಎಲ್ಲ ತೊಗೊಳಲ್ಲ. ಒಂದೊಂದು 100 ಕಿಲೋಮೀಟರ್ಸ್ಗೂ 1/2 hour ಆ ಥರ ತೊಗೊತೀನಿ. ಸೊ ನೋಡ್ತಾ ಇದ್ದಿಲ್ಲ, ಟ್ರಿಪ್ ಆದರೆ 0 ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಹೋಗಿ ನಮ್ಮ ಮನೆಯಿಂದ ಹಿಂದೆ ಬಂದು ಫ್ಯೂಯಲ್ ಹಾಕ್ಸಿದ್ದು. ಆ್ಯಕ್ಚುಲಿ ನನಗೆ ಬೇಕಾಗಿರೋದು ನಮ್ಮ ಮನೆಯಿಂದ, ದಟ್ಸ್ ವೈ ಇವಾಗ ರಿಸೆಟ್ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಟ್ರಿಪ್ 0 ಆಗಿದೆ. ಸೊ ಎಲ್ಲ ಟ್ರಿಪ್ ಏನು ಮತ್ತು ಟ್ರಿಪ್ ಬಿ ಎರಡು 0 ಮಾಡಿದ್ದೀನಿ, ನೋಡ್ಬೋದು ನೀವು. ಲೆಟ್ಸ್ ಸಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಮ್ಮ ಮನೆ ಹಿಂದ್ಗಡೆ ಹೋಗಿದ್ದಂತಲ್ಲ, ನಮ್ಮ ಮನೆ ಸಿಗುತ್ತೆ ಇಲ್ಲಿ. ಸೊ ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡಿದ್ರೆ ಎಕ್ಸಾಕ್ಟ್ ಆಲ್ಮೋಸ್ಟ್ 298 ಆಗ್ಬೋದು, 1 ಕಿಲೋಮೀಟ್ರ್ ಎಕ್ಸ್ಟ್ರಾ ಅಂದ್ಕೊಳ್ಳಿ. ಸೊ ಇದೇ ಲೆಫ್ಟಲ್ಲಿರೋದು ನಮ್ಮ ಮನೆ. ಬಾಯ್. ಮನೆಗೆ ಯಾವಾಗ ಬರ್ತೀನೋ ಏನೋ ನನಗಂತೂ ಗೊತ್ತಿಲ್ಲ. ಸೊ ನೋಡಬೇಕು. ನನಗಾದರೆ ಒಂಥರ ಬೇಜಾರು ಆಗ್ತಾಯಿದೆ. ಸೊ ಇನ್ಮೇಲೆ ಜಾಸ್ತಿ ಗ್ಯಾಪ್ ಆದಮೇಲೆ ಬರೋದು, ಇವಾಗ ಕರೆಂಟ್ಲಿ ಬರೋಕ್ಕಂತೂ ಆಗಲ್ಲ, ಟೈಮ್ ಅಂತೂ ಇಲ್ಲ. ಸೊ ಲೆಟ್ಸ್ ಸಿ, ಟೈಮ್ ಮಾಡ್ಕೊಂಡು ಬರೋಣ. ಸೊ ಇವಾಗ ಹೊರಡೋಣ ಬನ್ನಿ. ಮುಂದೆ ಎಲ್ಲೆಲ್ಲಿ ಏನೇನು ಮಾಡ್ತೀನಿ ಆ್ಯಕ್ಟಿವಿಟಿ ಅಂತ ಎಲ್ಲ ರೆಕಾರ್ಡ್ ಮಾಡಿ ಹೇಳ್ತೀನಿ. ಸೊ ಗೈಸ್, ಇವಾಗ ನಾನು ಇಷ್ಟ ತನಕ ಮೈಕ್ ಆನ್ ಮಾಡಿರ್ಲಿಲ್ಲ, ಮೈಕ್ ಆನ್ ಮಾಡ್ಲಿಲ್ದಂಗೆ ಹೇಳಿದ್ದೆ. ಸೊ ಸಖತ್ ನಿಮಗೆ ವಾಯ್ಸೇ ಕೇಳಿಸಿರಲ್ಲ. ಸೊ ಇವಾಗ ನಾವು 5:40 ಆದ್ರೆ ಬಿಡ್ತಾ ಇದೀವಿ. ಆಕ್ಚುಲಿ ನಾನು ಬಿಡ್ಬೇಕಾಗಿದ್ದು 3 o'clock 4 o'clock ಅನ್ಕೊಂಡಿದ್ದೆ. ಬಟ್ ನಮ್ಮ ಮನೇಲಿ ಗೊತ್ತಲ್ಲ ಹೆಂಗೆ ಅಂತ, 3 ಅಂದ್ರೆ ಮತ್ತೆ 4 ಅಂದ್ರು. 4 ಗೆದ್ದೆ, ಮತ್ತೆ 4 ಗೆದ್ದಿ ಎಲ್ಲ ಮಾಡೋ ಅಷ್ಟೊತ್ತಿಗೆ 5 o'clock 4:30 ಏನೋ ಆಯ್ತು. ಆಮೇಲೆ 4:30 ಹೊರಡೋಣ ಅಂದ್ರೆ ಜೋರು ಮಳೆ ಬರ್ತಿತ್ತು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಹೋಗ್ತಾ ಇದೀನಿ.
ಮುಂದಕ್ಕೆ ಹೋದ್ರೆ ಇನ್ನು ಕಡಿಮೆ ಆಗುತ್ತೆ ಅಂತ ಹೇಳಿ ಬೇಗ ಬೇಗ ಹೋಗ್ತಾ ಇದೀನಿ. ನನ್ನ ಅವತಾರ ನೋಡ್ಬೋದು, ಎಲ್ಲ ತೋರಿಸಿದ್ದೀನಿ. ಸೊ ನೀಟಾಗಿ ತೋರ್ಸಕ್ ಆಗ್ತಿಲ್ಲ. ಇವಾಗ ಡಬಲ್ ವ್ಲಾಗಿಂಗ್ ಮಾಡ್ತಾ ಇದೀನಿ 2 ವಿಡಿಯೋಗೆ. ದಟ್ಸ್ ವೈ ಈ ತರ ಇದೆ. ಸೊ ಇಲ್ಲ ಅಂದ್ರೆ ನೀಟಾಗಿ ತೋರಿಸ್ತಾ ಇದ್ದೆ. ಅರೌಂಡ್ 40 ಕಿಲೋಮೀಟರ್ಸ್ ಹೋದ್ಮೇಲೆ ಮತ್ತೆ ನಿಮಗೆ ನೀಟಾಗಿ ಒಂದ್ಸತಿ ತೋರಿಸ್ತೀನಿ ಎಲ್ಲ. ಆಮೇಲೆ ಒಂದೇ ಸಿಂಗಲ್ ವ್ಲಾಗಿಂಗ್ ಮಾಡ್ತೀನಿ, ಓನ್ಲಿ ಮೋಟೋ ವ್ಲಾಗ್ ಫಾರ್ 300 ಕಿಲೋಮೀಟರ್ಸ್. ಹೋಗ್ತಾರೆ 300, ಮತ್ತೆ 2 o'clock ಆಗ್ಬೋದು, ಅವಾಗ ನೀಟಾಗಿ ತೋರಿಸ್ತೀನಿ. ಆಮೇಲೆ 40 ಕಿಲೋಮೀಟರ್ಸ್ ಆದ್ಮೇಲೆ ಸೊ ಅಷ್ಟ ತನಕ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನು ಅಂದ್ರೆ ನಾವು ಜಾಸ್ತಿ 50-70 ಕಿಲೋಮೀಟರ್ಸ್ ಒಂದ್ಸತಿ ಲಾಂಗ್ ಬ್ರೇಕ್ ತಗೋಬೇಕು ಬಿಕಾಸ್ ಆಫ್ ಹೀಟಿಂಗ್ ಇಶ್ಯೂಸ್. ಅಂದ್ರೆ ಸ್ಕೂಟಿ ಅಲ್ವಾ, ಅದಕ್ಕೆ ಸ್ವಲ್ಪ ಹೀಟ್ ಆಗುತ್ತೆ. ಎಲ್ರು 300 ಕಿಲೋಮೀಟರ್ಸ್ ಎಲ್ಲ ನಾರ್ಮಲ್ ಆಕ್ಚುಲಿ ದೊಡ್ಡ ದೊಡ್ಡ ಗಾಡಿಗಳಿಗೆಲ್ಲ. ಸೊ ಈ ಸ್ಕೂಟಿ ಹೋಗೋದೇನಿದೆಯಲ್ಲ ಅದು ಮೇನ್ ಥಿಂಗ್. ಸೊ ಬೇರೆ ಗಾಡಿ ಇತ್ತು, ದೊಡ್ಡ NS ಇಲ್ಲ, KTM ಇಲ್ಲ, ಪಲ್ಸರ್ ಆತರ ಇತ್ತು ಅಂದ್ರೆ ಆರಾಮ್ಸೆ ಹೋಗ್ಬಿಡ್ಬೋದು. ಬೈಕ್ ಗಳಲ್ಲಿ ಏನು ಟೆನ್ಷನ್ ಇರಲ್ಲ, ಬಟ್ ಇದು ಅಲ್ವಾ ಸ್ಕೂಟಿ ಅಲ್ವಾ, ಅದಕ್ಕೆ ಸ್ವಲ್ಪ ಇದಿರುತ್ತೆ. ಸೊ ಲೆಟ್ಸಿ ಎಷ್ಟೊತ್ತಾಗುತ್ತೆ ಏನಂತ ನೋಡೋಣ. ಇವಾಗ ಆದ್ರೆ ಕರೆಂಟ್ಲಿ 4 ಕಿಲೋಮೀಟರ್ಸ್ ಆದ್ರೆ ಬಂದಿದ್ದೀವಿ. ನಮ್ದು 294 ಸಮಥಿಂಗ್ ಇರ್ಬೋದು. ಇವಾಗ ಇದಕ್ಕೂ LED-ಗೂ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಮ್ಯಾಪ್ಸ್ ಆನ್ ಮಾಡ್ಕೊತೀನಿ. ಮ್ಯಾಪ್ಸ್ ಅಂದ್ರೆ ಇದ್ರಲ್ಲಿ ಮ್ಯಾಪ್ಸ್ ಬರಲ್ಲ, ನ್ಯಾವಿಗೇಷನ್ ಅಸಿಸ್ಟ್. ಇಷ್ಟು ದೂರ ಆದ್ಮೇಲೆ ಇಷ್ಟು ದೂರ ಹೋಗ್ಬೇಕು, ಇಷ್ಟು ದೂರ ಆದ್ಮೇಲೆ ಲೆಫ್ಟ್ ಹೋಗ್ಬೇಕು, ರೈಟ್ ಹೋಗ್ಬೇಕು ಅಂತ ಎಲ್ಲ ತೋರಿಸ್ತಾ ಇರುತ್ತೆ. 100 ಮೀಟರ್ಸ್ 200 ಮೀಟರ್ಸ್ ಎಲ್ಲ. ಸೊ ಫೋನ್ ಏನಕ್ಕೆ ಅಲ್ಲಿ ಹಿಡ್ತಾ ಇಲ್ಲ ಅಂದ್ರೆ ಬ್ಲಾಕ್ ಮಾಡ್ಬೇಕಲ್ಲ, ಅದಕ್ಕೆ ಫೋನ್ ಮೌಂಟ್ ಮಾಡ್ತಾ ಇಲ್ಲ. ಸೊ ಏನಾದ್ರೂ ಯೂಸ್ ಇದ್ರೆ, ಎಲ್ಲೋ ರೂಟ್ಸ್ ಗೊತ್ತಾಗ್ತಿಲ್ಲ ಅಂದ್ರೆ ಮಾತ್ರ ಫೋನ್ ಮೌಂಟ್ ಯೂಸ್ ಮಾಡೋದು. ಇಲ್ಲ ಅಂದ್ರೆ ನ್ಯಾವಿಗೇಷನ್ ಅಸಿಸ್ಟ್ ಇದೆ ನಮಗೆ, ಅದು ಸಾಕು, ಎನಫ್. ಸೊ ಎಲ್ಲಾ ನೀಟಾಗಿ ಟೈಮ್ ಮಾಡಿದೀನಿ. ಸಖತ್ತು ಭಾರ ಇದೆ ಗಾಡಿ. ಡಿಕ್ಕಿಲ್ ತುಂಬಿಸಿದೀನಿ, ಇಲ್ಲಿ ತುಂಬಿಸಿದೀನಿ, ಹಿಂದೆನೂ ತುಂಬಿಸಿದೀನಿ. ಸೊ ಹೆಂಗಿರುತ್ತೆ ಅಂತ ಏನೋ ಗೊತ್ತಿಲ್ಲ ನನಗೆ. ಫಸ್ಟ್ ಟೈಮ್ ಆದ್ರೆ ಬಿಟ್ ಎಕ್ಸೈಟೆಡ್ ಆಗಿದ್ದೀನಿ, ಬಟ್ ಹಂಗೆ ನರ್ವಸ್ ಆಗಿದ್ದೀನಿ. ಹೆಂಗಾಗುತ್ತೋ ಏನೋ ಅಂತ ಗೊತ್ತಿಲ್ಲ. ನೋಡೋಣ, ಸೇಫ್ ಆಗಿ ಹೋಗಕ್ಕೆ ಟ್ರೈ ಮಾಡೋಣ. ಟ್ರೈ ಮಾಡೋದೇನು, ಸೇಫ್ ಆಗಿ ಹೋಗೋಣ. ಜೈ ಶ್ರೀರಾಮ್, ಓಂ ನಮಃ ಶಿವಾಯ. ದೇವ್ರ ಮೇಲೆ ಭಾರ ಇಟ್ಕೊಂಡು, ದೇವ್ರನ್ನ ಕೈ ಮುಕ್ಕೊಂಡು, ದೇವ್ರ ಆಶೀರ್ವಾದ ತಗೊಂಡು ಹೋಗ್ತಾ ಇದೀವಿ. ಸೊ ಬನ್ನಿ ಹೋಗೋಣ. ಆಮೇಲೆ 40 ಕಿಲೋಮೀಟರ್ಸ್ ಆದ್ಮೇಲೆ ನಿಮ್ಗೆ ಸಿಗ್ತೀನಿ. ಬೈ ಬಾಯ್. ಸೊ ಫೈನಲಿ ನಾನು TVS ಕನೆಕ್ಟ್ ಆದ್ರೆ ಕನೆಕ್ಟ್ ಮಾಡ್ಕೊಂಡಿದೀನಿ. ಇಲ್ಲಿ ನ್ಯಾವಿಗೇಷನ್ ತೋರಿಸ್ತಾ ಇರುತ್ತೆ, ಎಷ್ಟು ಕಿಲೋಮೀಟರ್ ನೋಡಿ, ಇಲ್ಲಿ ಎಷ್ಟು ಕಿಲೋಮೀಟರ್ ಇದೆ, ಆಮೇಲೆ ಎಷ್ಟು ಕಿಲೋಮೀಟರ್ ಆದ್ಮೇಲೆ ಡಿವಿಷನ್ ತಗೋಬೇಕು ಅಂತ ಎಲ್ಲ ಈ ತರ ತೋರಿಸ್ತಾ ಇರುತ್ತೆ. ಈ ಕಡೆ ಲೆಫ್ಟ್ ಹೋಗ್ಬೇಕು, ಈ ಕಡೆ ಇದ್ ಮಾಡ್ಬೇಕು ಅಂತ. ಸ್ಟ್ರೈಟ್ ರೋಡ್ ಅಂದ್ರೆ ಸ್ಟೇ ಇನ್ ಸೇಮ್ ರೋಡ್ ಅಂತ ತೋರಿಸುತ್ತೆ, ಇಷ್ಟು ಕಿಲೋಮೀಟರ್ ಅಂತ ಹೇಳಿ. ಸೊ ಚೆನ್ನಾಗಿದೆ ಈ ಫೀಚರ್, ನನಗೆ ಇಷ್ಟ ಆಯ್ತು. ಬಟ್ ಮ್ಯಾಪ್ಸ್ ಇನ್ಬಿಲ್ಟ್ ಕೊಟ್ಟಿದ್ರೆ ಇನ್ನು ಚೆನ್ನಾಗಿರೋದು, ಬಿಕಾಸ್ ಆಫ್ ಗೊತ್ತಲ್ಲ ಈಗಿನ ಕಾಲದಲ್ಲಿ ರೋಡ್ಸ್ ಎಲ್ಲ ಹೆಂಗಿರುತ್ತೆ ಅಂತ. ಸೊ ಅದನ್ನೆಲ್ಲ ಕೊಟ್ಟಿದ್ರೆ ಚೆನ್ನಾಗಿರೋದು, ಬಟ್ ಇದು ಏನ್ ಅಡ್ಡಿ ಇಲ್ಲ. ಸೊ ಇಷ್ಟು 8.8 ಕಿಲೋಮೀಟರ್ ಅಂತ ಬಂದಿದ್ದೀನಿ. ಇನ್ನು ಸ್ಟಿಲ್ ಒಂದು 30 ಕಿಲೋಮೀಟರ್ಸ್ ಹೋದ್ಮೇಲೆ ಮತ್ತೆ ನಿಮಗೆ ಚೆಕ್ ಮಾಡಿಸ್ತೀನಿ. ಸೊ ಇವಾಗ ನಾನು TVS ಕನೆಕ್ಟ್ ಹಾರ್ಕೊಂಡಿದ್ದೀನಲ್ಲ. ಸೊ ಈಗ ನಾನು ತರೀಕೆರೆ ರೋಡ್ ಅಲ್ಲಿ ಇದ್ದೀನಿ. ತರೀಕೆರೆ ತರೀಕೆರೆ ರೋಡ್ ಕನೆಕ್ಟಿಂಗ್ ಟು ಬೆಂಗಳೂರು ಆಲ್ಸೋ. ಆ ರೋಡ್ ಅಲ್ಲಿ ಇದ್ದೀನಿ. ಈ ರೋಡ್ ಅಲ್ಲಿ ಸ್ವಲ್ಪ ತುಂಬಾ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಭದ್ರಾವತಿ ಟು ತರೀಕೆರೆ ಇದನ್ನ ಒಂದು 30 ಕಿಲೋಮೀಟರ್ಸ್ ಏನೋ ಇರ್ಬೋದು. ಸೊ ಫುಲ್ ಕನ್ಸ್ಟ್ರಕ್ಷನ್. ಮುಂದೆ ನೋಡಿದ್ರೆ ನಿಮಗೆ ಇದು ಗುಂಡಿ ಬಂದಿ ರೋಡ್ ರೆಡಿ ಮಾಡ್ತಾರೆ ಅದೇ ಕಾಣಿಸಿದೆ. ಸೊ ಅದರಿಂದ ಇಲ್ಲಿ ಸಖತ್ ಟೈಮ್ ಟೇಕಿಂಗ್ ಪ್ರೋಸೆಸ್ ಅಂದ್ರೆ ಇಲ್ಲೇ ಪ್ರೋಸೆಸ್ ನಡೀತಾ ಇದೆ. ಇನ್ನು ಅದೆಷ್ಟು ದಿನದಿಂದ ಮಾಡ್ತಾರೋ ನಡೆಯುತ್ತೋ ಅರ್ಥ ಆಗ್ತಿಲ್ಲ. ಬಟ್ ತುಂಬಾ ಟೈಮ್ ತಗೊಳುತ್ತೆ ಇಲ್ಲಂತೂ. ಸಿ ಇಲ್ಲಿ ಆಮೇಲೆ ತರೀಕೆರೆ ದಾಟಿದ್ಮೇಲೆ ಸ್ವಲ್ಪ ಚೆನ್ನಾಗಿದೆ ಎಲ್ಲ. ರೋಡ್ ಎಲ್ಲ ಏನೋ ಸಮಸ್ಯೆನೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಆರಾಮಾಗಿ ಹೋಗ್ಬೋದು. ಇಲ್ಲಿ ತುಮಕೂರು ತನಕನೂ ಆರಾಮ್ಸೆ ಹೋಗೋದು. ಆಮೇಲೆ ತುಮಕೂರಿಂದ ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೋದು ವರ್ಸ್ಟ್ ಆಗಿದೆ. ಸಖತ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಸಖತ್ ಟ್ರಾಫಿಕ್ ಇರುತ್ತೆ. ತುಮಕೂರಿಂದ ಬೆಂಗಳೂರು ತನಕ ಸಖತ್ ಟ್ರಾಫಿಕ್. ಅದಕ್ಕೋಸ್ಕರ ನಾವು ತುಮಕೂರ್ ಮೇಲೆ ಹೋಗ್ತಾ ಇಲ್ಲ ಇವಾಗ. ಟಿಪ್ಟೂರಿಂದ ಡೈವರ್ಷನ್ ತಗೊಂಡು ಕುಣಿಗಲ್ ಮೇಲೆ ಹೋಗ್ತಾ ಇದೀವಿ. ಕುಣಿಗಲ್ ಹೋಗಿ ಡೈರೆಕ್ಟ್ ಬಿಡ್ದಿ ಕನೆಕ್ಟ್ ಆಗುತ್ತೆ. ಆ ರೋಡ್ ಇನ್ನು ಬೆಸ್ಟ್ ಈಸಿ ನಮಗೆ, ಯಾಕೆಂದ್ರೆ ಬಿಡ್ದಿಯಿಂದ ಆರೋಳಿ ತುಂಬಾ ಹತ್ರ. ನಾವೇನಾದ್ರೂ ತುಮಕೂರ್ ಮೇಲೆ ಹೋದ್ವಿ ಅಂದ್ರೆ ಸಖತ್ ದೂರ ಆಗ್ಬಿಡುತ್ತೆ. ಅದರಿಂದ ನಾವು ಏನ್ ಅನ್ಕೊಂಡಿದೀನಿ, ಟಿಪ್ಟೂರ್ ಹೋಗಿ ಟಿಪ್ಟೂರಿಂದ ರೈಟ್ ತಗೊಂಡು ನಮಗೆ ಬಿಡ್ದಿಗೆ ಹೋಗ್ಬಿಡುವುದು ಡೈರೆಕ್ಟ್ ಕುಣಿಗಲ್ ಮೇಲೆ. ಸೊ ಆತರ ಅನ್ಕೊಂಡು ಹೋಗ್ತಾ ಇದೀನಿ. ನೋಡೋಣ ಯಾವ ತರ ಆಗುತ್ತೆ ಏನೋ ಅಂತ.
ಅದಕ್ಕೋಸ್ಕರ ಇವತ್ತು ತುಮಕೂರು ಬೆಂಗಳೂರು ಅಂತ ಟಚ್ ಆಗಲ್ಲ ಅನ್ಕೊಳ್ಳಿ ನಾವು. ಬೆಂಗಳೂರು ಸಿಟಿ ಒಳಗೂ ಎಂಟರ್ ಆಗಲ್ಲ, ಸಿಟಿ ಹತ್ತತ್ರ ಔಟ್ಸ್ಕಟ್ಸ್ ಇಂದ ಹಿಂಗೆ ಬರ್ತೀವಿ, ಹೊರಗಡೆಯಿಂದಾನೆ ಬರ್ತೀವಿ. ಸೊ ಅಲ್ಲಿ ಮಾರ್ನಿಂಗ್ ಎಲ್ಲರೂ ಎದ್ದಿ ಅವ್ರವ್ರ ಕೆಲ್ಸ ನೋಡ್ಕೊಂತ ಇದಾರೆ. ಡ್ರೀಮ್ ಗೊತ್ತಾಯ್ತು, ಒಂಥರ ರೈಡ್ ಮಾಡ್ಬೇಕು ಈ ತರ ಎಲ್ಲ ಡ್ರೀಮ್ ನಂದು. ಸೊ ಅದು ಇವತ್ತಿಗೆ ಫುಲ್ಫಿಲ್ ಆಗ್ತಾ ಇದೆ. ಸೊ ಚೆನ್ನಾಗ್ ಅನ್ಸ್ತಾ ಇದೆ ನನಗೆ, ಒಂಥರ ನರ್ವಸ್ ಫೀಲ್ ಆಗ್ತಿದೆ. ಫಸ್ಟ್ ಟೈಮ್ ಅಲ್ವಾ, ನೋಡೋಣ ಯಾವ ತರ ಇರುತ್ತೆ ಅಂತ. ಈ ರೋಡೆಲ್ಲ ನಿಮ್ಗೆ ಗೊತ್ತಿರ್ಬೋದು, ಅವಾಗ ಒಂದ್ಸತಿ ಸ್ಪೀಡ್ ಟೆಸ್ಟ್ ಮಾಡಿದಾಗ ಇದೇ ರೋಡಿಗೆ ಬಂದಿದೆ, ಆ ಕಡೆ ಮೇಲೆ ಹತ್ತೋದ್ರೆ. ಸೊ ಇದೆಲ್ಲ ಶೂಟ್ ಮಾಡಿದ್ದೆ ಅವತ್ತು. ಸೊ ಬನ್ನಿ ಇವತ್ತು ಸಿಗ್ತೀನಿ. ಈಗ ನಾವು ಫಸ್ಟ್ ಟೋಲ್ ಗೇಟ್ ಆದ್ರೆ ಕ್ರಾಸ್ ಮಾಡ್ತಾ ಇದೀವಿ. ತರೀಕೆರೆ ಟು ಭದ್ರಾವತಿಯಲ್ಲಿರೋ ಫಸ್ಟ್ ಟೋಲ್ ಗೇಟ್ ಇದು. ಸೊ ಇನ್ನು ಓಪನ್ ಆಗಿಲ್ಲ, ಬಟ್ ಓಪನ್ ಆದ್ರೆ ಸಖತ್ತು ಕಟೇಗ ಮರ ಕಟೇಗ. ಸೊ ಅದೇ ಹೇಳಿದ್ನಲ್ಲ, ಫಸ್ಟ್ ಟೋಲ್ ಗೇಟ್ ಕ್ರಾಸ್ ಮಾಡಿದ್ವಿ. ಇಲ್ಲಿ ಇವಾಗ 20 ಕಿಲೋಮೀಟರ್ಸ್ ಆದ್ರೆ ಬಂದಿದ್ದೀವಿ. ಸ್ಟಿಲ್ 10% ಆದ್ರೆ ಬಂದಿಲ್ಲ, ಇನ್ನು 10% ಬಂದಿಲ್ಲ. ಸೊ ಲೆಟ್ಸ್ ಸಿ. ಸೊ ಇದ್ರಲ್ಲಿ ನಾನು ಸ್ಟ್ರೀಟ್ ಮಾಡಲ್ಲೇ ಇಟ್ಕೊಂಡು ಹೋಗ್ತಾ ಇರೋದು ಇವಾಗ ಅಂತ ಮೈಲೇಜ್ ಟೆಸ್ಟ್ ವಿಡಿಯೋ ಮಾಡ್ತಾ ಇದೀನಿ ಅಲ್ವಾ, ಇದಕ್ಕೋಸ್ಕರ ಕಟ್ ನೋಡ್ತಾ ಇದೀವಲ್ಲ. ಇವಾಗ ಒಂದು ಡೈವರ್ಷನ್ ಬರುತ್ತೆ, ಆತರ ಎಷ್ಟೊಂದು ಡೈವರ್ಷನ್ಗಳು ಬರ್ತಾ ಇದಾವೆ. ಇನ್ನು ಮಾತ್ರ ರೋಡ್ ಸಖತ್ ವರ್ಷದಾಗಿರುತ್ತೆ. ಸೊ ಇಲ್ಲಿ ಸಖತ್ ಇದು ನೋಡ್ಕೊಂಡು ಹೋಗ್ಬೇಕು. ಎಲ್ಲಿ ನಮ್ ಬರ್ತಾ ಇದೆ ಅಂತಾನೆ ಗೊತ್ತಾಗ್ತಿಲ್ಲ ನನಗಂತೂ. ಸೊ ನೋಡ್ಕೊಂಡು ಹುಷಾರಾಗಿ ಹೋಗ್ಬೇಕಪ್ಪ, ಗಾಡಿಗಳು ಹೋಗ್ಬಿಡಲ್ವಾ. ಇಲ್ಲ ಬಿಡಲ್ಲ ಅನ್ಸುತ್ತೆ. ಅಲ್ಲಿ ಯಾರೋ ಬೈಕಲ್ಲಿ ಬರ್ತಾ ಇದಾರೆ. ಸೊ ಹಂಗೋಗ್ ಕೇಳೋಣ. ಈ ಕಡೆ ರೋಡ್ ತುಂಬಾ ವರ್ಸ್ಟ್ ಆಗಿರುತ್ತೆ. ಲೆಟ್ಸ್ ಆಸ್ಕ್ ಸಮ್ವನ್. ಹೋಗುತ್ತಾ ಬ್ರೋ? ಹೋಗುತ್ತಾ? ಹೋಗ್ಬೋದಾ ಹಿಂಗೆ? ಬೆಂಗಳೂರು ಬೆಂಗಳೂರು ಹೌದಾ? ಹೌದಾ, ಥ್ಯಾಂಕ್ ಯು ಬ್ರೋ. ಸೊ ಕ್ಲೋಸ್ ಆಗಿದೆ ಅಂತೆ ಹೇಳಿದ್ರಲ್ಲ, ಅದಕ್ಕೆ ಅಂತ ಕೇಳ್ಕೊಂಡು ಹೋಗೋದು. ನೀವ್ ಎಲ್ಲೇ ಏನಾದ್ರೂ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅಂದ್ರು ದಯವಿಟ್ಟು ಯಾರಾದ್ರೂ ಎದುರುಗಡೆ ಬರ್ತಿರೋರ್ನ ಕೇಳ್ಕೊಂಡು ಹೋಗಿ, ಮತ್ತೆ ಇದೇ ರೋಡ್ ಕನೆಕ್ಟ್ ಆಗುತ್ತಂತೆ. ಅದಕ್ಕೆ ಈ ರೋಡಲ್ಲೇ ಹೋಗೋದು ಬೆಸ್ಟ್. ಸೊ ಲೆಟ್ಸ್ ಸಿ, ತೋರಿಸ್ತೀನಿ ಬನ್ನಿ. ಇಲ್ಲಿ ಯಾವ ತರ ವರ್ಸ್ಟ್ ಆಗಿರುತ್ತೆ ನೋಡಿ. ಇಲ್ಲೊಂದು ಹಂಪಲ್ಲಿ ಎಷ್ಟು ತಕೊಂಡಿದ್ದು ನೋಡ್ತಾ ಇದೀರಲ್ಲ, ಯಾವ ತರ ಪ್ಯಾಚ್ ವರ್ಕ್, ಬರೀ ಪ್ಯಾಚ್ ವರ್ಕ್. ಅದ್ ರೆಡಿ ಆಗೋ ಗಂಟೆನಾದ್ರೆ ಇದನ್ನ ನೀಟಾಗಿ ಹಾಕಿದ್ರೆ ಚೆನ್ನಾಗಿರುತ್ತಪ್ಪ. ಸಖತ್ ಪ್ಯಾಚ್ ವರ್ಕ್ ಮಾಡ್ತಾರೆ. ನನಗಂತೂ ಈ ರೋಡಲ್ಲೆಲ್ಲ ಓಡಿಸ್ಬೇಕು ಅಂದ್ರೆ ಆಗಲ್ಲ. ಸೊ ಇದು ಮತ್ತೆ ಇನ್ನೊಂದು ಸಮಸ್ಯೆ ಏನು ಅಂದ್ರೆ, ನಾವು ಸ್ಕೂಟಿಲೆಲ್ಲ ಹೋಗ್ತಾ ಇರೋದು. ಸ್ಕೂಟಿಲಿ ಹೋಗ್ತಾ ಇರ್ಬೇಕಾದ್ರೆ ನಮಗೆ ಸಸ್ಪೆನ್ಷನ್ ಗಾಡಿದಿರಷ್ಟು ಇರಲ್ಲ, ಸ್ವಲ್ಪ ಎತ್ತಾಕೋದು ಅಂದ್ರೆ ಸ್ಟಿಫ್ ಆಗಿರುತ್ತೆ, ತುಂಬಾ ಸ್ಟಿಫ್. ಯಾವ್ದು ಫಸ್ಟ್ ಎಂಟರ್ಕಿಂದು ಸ್ಟಿಫ್ ಇರ್ಲಿಲ್ಲ ಹೆಂಗಿರುತ್ತೆ ಹೇಳಿ. ಸೊ ನೋಡ್ತಾ ಇದಾರಲ್ಲ ಯಾವ ತರ. ಇಲ್ಲೊಂದ್ ಸ್ವಲ್ಪ ಇವಾಗ ಸರಿ ಮಾಡಿದಾರೆ ಅನಿಸ್ತಾ ಇದೆ ನನಗೆ ಯಾಕೋ. ಸ್ವಲ್ಪ ಪ್ಯಾಚ್ ಹಾಕಿದ್ದಾರೆ. ಮೊನ್ನೆ ಒಂದ್ಸತಿ ಬಂದಾಗ ಹೋದ್ ತಿಂಗಳು ಸಖತ್ ಇಲ್ಲ ಅದೇ ತರ ಇದೆ. ಸ್ವಲ್ಪ ಪ್ಯಾಚ್ ಹಾಕಿದ್ದಾರೆ. ಬಂದಾಗೆಲ್ಲ ಫುಲ್ ಮಣ್ ಕಾಣಿಸ್ತಾ ಇತ್ತು. ಶೇಕಿ ಆಗ್ತಿರ್ಬೋದು ನಿಮ್ ಪೂರ್ತಿ. ಲಗೇಜ್ ಎಲ್ಲ ಕಟ್ಟಿದೀನಿ, ಟೈಟ್ ಆಗೇ ಕಟ್ಟಿದೀನಿ. ಇದರಿಂದ ಎಲ್ಲಿ ಲೂಸ್ ಆಗುತ್ತೆ ಏನೋ ಗೊತ್ತಿಲ್ಲ. ಫಸ್ಟ್ ಬ್ರೇಕ್ 40 ಕಿಲೋಮೀಟರ್ಸ್ ಆದ್ಮೇಲೆ ಒಂದ್ ಬ್ರೇಕ್ ತಗೋತೀನಲ್ಲ, ಅವಾಗ ಚೆಕ್ ಮಾಡ್ಕೋಬೇಕು ಎಲ್ಲ ಲಗೇಜ್ ಎಲ್ಲ ನೀಟ್ ಆಗಿದ್ಯಾ ಅಂತ. ಆಮೇಲೆ ಫುಲ್ ಕಾನ್ಸಂಟ್ರೇಷನ್ ಮಾಡ್ಬೋದು. ಇವಾಗ ಡಬಲ್ ಮಾಡ್ತಿರೋದ್ರಿಂದ ಒಂಥರ ಸ್ವಲ್ಪ ಲಗೇಜ್ ಬೀಳಲ್ಲ, ಮ್ಯಾಕ್ಸಿಮಮ್ ಬೀಳಲ್ಲ. ಬಟ್ ನೋಡ್ಬೇಕು ಏನಾಗುತ್ತೋ ಏನೋ. ನನಗಾದ್ರೆ ನಂಬಿಕೆನೇ ಇಲ್ಲ. ನಾನ್ ಕಟ್ಟಿರೋದು ಬೇರೆ, ಅದು ಫುಲ್ ಕಾನ್ಫಿಡೆನ್ಸ್ ಆದ್ರೆ ಇರುತ್ತೆ. ಬಟ್ ಯಾವಾಗಾದ್ರೂ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಜರುಗ್ತು ಅನ್ನಂಗೆ ಫೀಲ್ ಆಗ್ಬಿಟ್ರೆ ಆಮೇಲೆ ಆ ಕಾನ್ಫಿಡೆನ್ಸೇ ಇರಲ್ಲ. ಸೊ ಬನ್ನಿ, 40 ಕಿಲೋಮೀಟರ್ಸ್ ಆದ್ಮೇಲೆ ಇನ್ಮೇಲೆ ಸಿಗೋದು. ಈ ರೋಡ್ ತೋರ್ಸೋಣ ಅಂತ ನಿಮಗೆ ವ್ಲಾಗ್ ಮಾಡಿದೆ ಮತ್ತೆ. ಸೊ ಆಮೇಲೆ ಸಿಗ್ತೀನಿ, ಬಾಯ್. ಅವ್ರು ಹೋಗ್ಬೋದು ಅಂತರು. ಸೊ ರೋಡ್ ನೋಡಿದ್ರೆ ಈ ತರ ಇದೆ, ಮಂಡೋಡು. ಅಲ್ಲಿಂದ ಮತ್ತೆ ಇವಾಗ 77 ಹೋಗ್ತಾ ಇದೀನಿ.